ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರವೀಂದ್ರನಾಥ ಟ್ಯಾಗೋರ್ ಭಾರತೀಯ ಸಾಹಿತ್ಯದ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು. ಕವಿ, ಕಾದಂಬರಿಕಾರ, ಸಂಗೀತಕಾರ, ಚಿತ್ರಕಾರ ಮತ್ತು ತತ್ವಜ್ಞಾನಿ. 1913ರಲ್ಲಿ ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ವ್ಯಕ್ತಿ. ಭಾರತದ ರಾಷ್ಟ್ರಗೀತೆ ಮತ್ತು ಬಾಂಗ್ಲಾದೇಶದ ರಾಷ್ಟ್ರಗೀತೆಯ ರಚನೆಕಾರ. ಅವರ ಸಾಹಿತ್ಯ ಮತ್ತು ಚಿಂತನೆಗಳು ಮಾನವತೆ, ಪ್ರಕೃತಿ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಆಳವಾದ ಪ್ರಭಾವವನ್ನು ಬೀರ್ತಾವೆ. ಹುಟ್ಟಿದ್ದು ಮೇ 7, 1861ರಂದು ಕೋಲ್ಕತ್ತಾದಲ್ಲಿ. ತಂದೆ ದೇವೇಂದ್ರನಾಥ ಟ್ಯಾಗೋರ್, ತಾಯಿ ಶಾರದಾದೇವಿ. ಬಾಲ್ಯದಲ್ಲೇ ಸಾಹಿತ್ಯ ಮತ್ತು ಸಂಗೀತದ ಕಡೆ ಅಪಾರ ಒಲವನ್ನು ಹೊಂದಿದ್ದವರು. ಸುಮಾರು 2000ಕ್ಕೂ ಹೆಚ್ಚು ಹಾಡುಗಳನ್ನು ರಚಿಸಿದ್ದಾರೆ. ಈ ಹಾಡುಗಳನ್ನು ರವೀಂದ್ರ ಸಂಗೀತ ಎಂದೇ ಕರೆಯಲಾಗುತ್ತೆ. ಇಂತಹ ಮೇಧಾವಿಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಆಗರ್ಭ ಶ್ರೀಮಂತರ ಕುಟುಂಬದಲ್ಲಿ ಜನಿಸಿದ ಟ್ಯಾಗೋರರು ತಮ್ಮ ಬದುಕಿನುದ್ದಕ್ಕೂ ಸಾಮಾನ್ಯರಂತೆಯೇ ಬಾಳಿ ಬದುಕಿ ಅಜರಾಮರರಾದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಬ್ರಿಟಿಷ್ ಗೌರವಾರ್ಥ ನೀಡಿದ್ದ ಸರ್ ಬಿರುದನ್ನ ಹಿಂದಿರುಗಿಸಿದ ಮೊದಲ ಬರಹಗಾರ. ಇಂತಹ ಮಹಾನ್ ಚೇತನ ತಮ್ಮ ಬದುಕಿನುದ್ದಕ್ಕೂ ಹುಡುಕಿದ್ದು, ಕಾದಿದ್ದು, ಅತೀವವಾಗಿ ಹಂಬಲಿಸಿದ್ದು ಪ್ರೀತಿಗಾಗಿಯೇ ಅನ್ನೋದು ಅದೆಷ್ಟೋ ಮಂದಿಗೆ ತಿಳಿಯದ ಸಂಗತಿ. ಈ ವಿಚಾರವನ್ನೇ ಶೈಕ್ಷಣಿಕ ವಲಯ ಪ್ಲಾಟೋನಿಕ್ ಪ್ರೇಮ ಕಥೆ ಎಂದು ಸಾಕಷ್ಟು ವಿಚಾರಗಳನ್ನು ಹೊರತಂದಿದೆ. ಬನ್ನಿ ಹಾಗಿದ್ರೆ ಈ ಸಂಚಿಕೆಯಲ್ಲಿ ರವೀಂದ್ರನಾಥ ಟ್ಯಾಗೋರರ ಪ್ರೀತಿಯ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ರವೀಂದ್ರನಾಥ ಟ್ಯಾಗೋರರು ನಮ್ಮನ್ನಗಲಿ ಸುಮಾರು 85 ವರ್ಷಗಳೇ ಸಂದಿವೆ. ಆಗಸ್ಟ್ 7, 1941ರಂದು ಇಹಲೋಕದ ಯಾತ್ರೆಯನ್ನ ಮುಗಿಸಿ ಜನಮಾನಸದಲ್ಲಿ ಚಿರಾಯುವಾಗಿ ಬಿಟ್ಟಿದ್ದಾರೆ. ಇಂತಹ ಅಪ್ರತಿಮ ಕವಿಯ ಹೃದಯ ಮಾತ್ರ ಬಯಸಿದ್ದು ಆ ಪ್ರೀತಿಗಾಗಿಯೇ ಅನ್ನೋದು ನಿಜಕ್ಕೂ ಸೋಜಿಗವೇ. ಪ್ರೀತಿ ಯಾರನ್ನ ತಾನೇ ಬಿಟ್ಟಿದೆ. ಎಲ್ಲವನ್ನೂ ಗೆಲ್ಲಬಹುದು, ಆದರೆ ಪ್ರೀತಿಯನ್ನ ಗೆಲ್ಲೋದಕ್ಕೆ ಹಣೆ ಬರಹವಿರಬೇಕು. ಅದುವೇ ಮಾನವ ಜನ್ಮದ ಅಂತಿಮ ಘಟ್ಟ. ಅರ್ಜೆಂಟೀನಾದ ಆಧ್ಯಾತ್ಮಿಕ ಚಿಂತಕಿ ಮತ್ತು ಅಂದಿನ ಕಾಲದ ಸುಪ್ರಸಿದ್ಧ ಪತ್ರಕರ್ತೆಯಾಗಿದ್ದ ವಿಕ್ಟೋರಿಯಾ ಒಕಾಂಪೊ ಎಂಬಾಕೆಯ ಪ್ರೀತಿಗಾಗಿ ಹಂಬಲಿಸಿದ್ರು ರವೀಂದ್ರನಾಥ ಟ್ಯಾಗೋರರು. ಅದು ಕೇವಲ ನೋಟದಲ್ಲಿ ಹುಟ್ಟಿಕೊಂಡ ಪ್ರೀತಿಯಲ್ಲ, ಅದೊಂದು ಆತ್ಮಗಳ ಸಮ್ಮಿಲನ. ಕಣ್ಣಂಚಲ್ಲಿ ಹುಟ್ಟಿಕೊಂಡಿದ್ದ ತುಡಿತ ಮುಂದೆ ಬಿಟ್ಟಿರಲಾರದಷ್ಟು ಅಗಾಧವಾದ ಆತ್ಮಬಂಧನವನ್ನ ಮಾಡಿಬಿಟ್ಟಿತ್ತು. ಇದನ್ನೇ ಪ್ರೀತಿ ಎಂದು ಕರೆಯಲೇ ಅಥವಾ ಋಣಾನುಬಂಧದ ಹೆಸರಿಡಲೇ, ಇಲ್ಲ 7 ಜನ್ಮದ ಹಾತೊರೆತ ಎನ್ನಲೇ ಎಂದು ಸ್ವತಃ ಟ್ಯಾಗೋರರೇ ತಮ್ಮ ಕವಿತೆಯಲ್ಲಿ ಉಲ್ಲೇಖಿಸಿದ್ದೂ ಇದೆ. ಅವರ ಪ್ರೀತಿಯ ಹೂಬಳ್ಳಿ ಚಿಗುರೊಡೆದದ್ದು ಕೂಡ ಅರ್ಜೆಂಟೀನಾದ ಪ್ಲಾಟಾ ನದಿಯ ದಡದಲ್ಲಿ. ಒಬ್ಬರನ್ನೊಬ್ಬರು ಮುಟ್ಟಲಿಲ್ಲ, ಏನನ್ನೂ ಕೇಳಲಿಲ್ಲ, ಹೇಳಲೂ ಇಲ್ಲ. ಅಲ್ಲಿ ಬೆಸೆದುಕೊಂಡದ್ದು ಮನಸ್ಸು ಮತ್ತು ಹೃದಯದ ಸುಳಿಯೊಳಗೆ ಅವಿತುಕೊಂಡಿರುವ ಆತ್ಮದ ಸಂಚಲನ. ರವೀಂದ್ರನಾಥ ಟ್ಯಾಗೋರರು ತಮ್ಮ ಮೊದಲ ಪ್ರೇಮದ ಅನುಭವವನ್ನ ಹೀಗೆ ಬರೀತಾರೆ. ನಾವು ಒಟ್ಟಿಗೆ ಇದ್ದಾಗ ಆಕೆಗಾಗಿ ಹುಡುಕಾಡಿದ, ಎದೆಯೊಳಗೆ ತಡಕಾಡಿದ ಪದಗಳೆಷ್ಟೋ. ಆಕೆಗಾಗಿ ಹೊಸದೊಂದು ಪದದ ಅನ್ವೇಷಣೆಯಲ್ಲೇ ಅದೆಷ್ಟು ಹೊತ್ತು ಕಳೆದು ಬಿಡ್ತಿತ್ತು. ಆ ಪದಗಳ ಶೋಧನೆಯಲ್ಲೇ ಆಟವಾಡ್ತಿದ್ದೆವು. ಆ ಸುಮಧುರ ಕ್ಷಣಗಳಲ್ಲಿ ಲೀನವಾಗುತ್ತಾ ನಗಲು ಪ್ರಯತ್ನಿಸುತ್ತಿದ್ವು. ನನ್ನ ಮನಸ್ಸು ವಲಸೆ ಹಕ್ಕಿಯಂತೆ ಆಕಾಶದಲ್ಲಿ ಹಾರಲು, ಆ ಮಾದಕತೆಯಿಂದ ಬದುಕಲು ಪ್ರಯತ್ನಿಸುತ್ತಿತ್ತು. ನಾನೆಂದು ಕಾಣದ ದೂರದ ತೀರಕ್ಕೆ ಸೇರಲು ಹವಣಿಸುತ್ತಿತ್ತು. ಅದು 1924ರ ಕೊನೆಯ ತಿಂಗಳುಗಳಲ್ಲಿ ಇಬ್ಬರು ಒಟ್ಟಾಗಿ ಕಳೆದ ಸಮಯವದು ಎಂದು ಬರೀತಾರೆ. ರವೀಂದ್ರನಾಥ ಟ್ಯಾಗೋರರ ಜೀವನ ಚರಿತ್ರೆಯನ್ನ ಬರೆದ ಲೇಖಕರ ಪ್ರಕಾರ 1924ರ ಕೊನೆಯ ತಿಂಗಳುಗಳಲ್ಲಿ ಇಬ್ಬರು ಜೊತೆಯಾಗಿ ಸಮಯ ಕಳೆದಿದ್ರು. ಟ್ಯಾಗೋರ್ ಅವರು ಒಕಾಂಪ ಅವರ ಅತಿಥಿಯಾಗಿದ್ರು. ಸುಮಾರು 2.5 ತಿಂಗಳುಗಳ ಕಾಲ ಅವರ ಮನೆಯಲ್ಲಿ ಅವರೊಂದಿಗೆ ಕಾಲ ಕಳೆದಿದ್ರು. ಟ್ಯಾಗೋರ್ ಅವರ ನಿಯತಕಾಲಿಕೆ ಪೂರ್ವಿಯಲ್ಲಿನ 3ನೇ 1 ಭಾಗದಷ್ಟು ಕವಿತೆಗಳು ವಿಕ್ಟೋರಿಯಾ ಎಂದು ಕರೆಯಲ್ಪಡುವ ವಿಜಯ ಅವರಿಗೆ ಸಮರ್ಪಿತವಾಗಿದೆ ಎಂದು ಹೇಳಲಾಗುತ್ತೆ. 1924ರಲ್ಲಿ ಟ್ಯಾಗೋರರು ವಿಶ್ವ ಪ್ರವಾಸದಲ್ಲಿದ್ದಾಗ ಯುರೋಪಿನಿಂದ ಪೆರುವಿಗೆ ಪ್ರಯಾಣಿಸುತ್ತಿದ್ದ ಸಮಯದಲ್ಲಿ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಆ ವೇಳೆಗೆ ಅವರ ಬಳಿ ಆಸ್ಪತ್ರೆಗೆ ಪಾವತಿಸಲು ಹಣವಿರಲಿಲ್ಲ. ಆಗ ಒಕಾಂಪೊ ಟ್ಯಾಗೋರ್ ಅವರ ಅನಾರೋಗ್ಯದ ಬಗ್ಗೆ ತಿಳಿದಾಗ ಅವರನ್ನು ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನ ಹೊರವಲಯದಲ್ಲಿರುವ ಸ್ಯಾನ್ ಇಸಿಡ್ರೋಗೆ ಕರೆತರ್ತಾರೆ. ಇದು ಅವರ ಮೊದಲ ಭೇಟಿಯಾಗಿತ್ತು. ಇಬ್ಬರು ತುಂಬಾನೇ ಆತ್ಮೀಯರಾಗಿದ್ದರು.
ಟ್ಯಾಗೋರರು ಅವರನ್ನ ವಿಕ್ಟೋರಿಯಾ ಬದಲಿಗೆ ಪ್ರೀತಿಯಿಂದ ವಿಜಯ ಎಂದು ಕರೆದರು. ಇದು ಅವರನ್ನ ಮತ್ತಷ್ಟು ಹತ್ತಿರವಾಗಿಸಿತ್ತು. ಸಾಕಷ್ಟು ದಿನಗಳು ಜೊತೆಯಾಗಿಯೇ ಕಾಲ ಕಳೀತಾರೆ. ಆ ಸುಮಧುರ ಕ್ಷಣಗಳ ಬಗ್ಗೆ ಟ್ಯಾಗೋರ್ ಅವರು ಸಾಕಷ್ಟು ಕವಿತೆಗಳನ್ನು ಬರೆದರು. ಆ ಕವಿತೆಗಳ ಸಂಗ್ರಹವನ್ನು ಸಂರಕ್ಷಿಸಿಟ್ಟಿದ್ರು. ಸುಮಾರು 30ಕ್ಕೂ ಹೆಚ್ಚು ಅಪರೂಪದ ಕವಿತೆಗಳ ಸಂಗ್ರಹವದು. ಟ್ಯಾಗೋರರು ಈ ಸಂಗ್ರಹವನ್ನು 1926ರಲ್ಲಿ ವಿಕ್ಟೋರಿಯಾಗೆ ಕಳುಹಿಸಿಕೊಡ್ತಾರೆ. ಅದರಲ್ಲಿ ಒಂದು ಕವಿತೆಯ ಹೆಸರು ಅತಿಥಿ. ಇದರಲ್ಲಿನ ಸಾಲುಗಳು ಹೀಗೆ ಆರಂಭವಾಗ್ತವೆ. ನಾನು ವಿದೇಶದಲ್ಲಿ ಇದ್ದಷ್ಟು ದಿನ ಓ ಮಹಿಳೆ, ನೀನು ನನ್ನ ಜೀವನವನ್ನ ನಿನ್ನ ಮಾಧುರ್ಯದ ಅಮೃತದಿಂದ ತುಂಬಿದೆ ಎಂದು ಪ್ರಾರಂಭವಾಗತ್ತೆ. ವಿಕ್ಟೋರಿಯಾ ಒಕಾಂಪೊ 1914ರಲ್ಲಿ ಟ್ಯಾಗೋರರ ಗೀತಾಂಜಲಿಯ ಫ್ರೆಂಚ್ ಅನುವಾದವನ್ನು ಓದಿದ್ರು. ಅವರ ಭಾವನಾತ್ಮಕ ಸೆಳೆತದ ಸಾಲುಗಳನ್ನು ಓದಿದ್ದ ವಿಕ್ಟೋರಿಯಾ ಟ್ಯಾಗೋರರನ್ನ ತಮ್ಮ ಆರಾಧ್ಯ ದೈವವೆಂದು ಪರಿಗಣಿಸಿದರು. ಟ್ಯಾಗೋರರು ಭಾರತಕ್ಕೆ ಹಿಂದಿರುಗಿದಾಗ ಒಕಾಂಪೊ ಹೀಗೆ ಒಂದು ಪತ್ರವನ್ನು ಬರೀತಾರೆ. ಪ್ರಿಯ ಗುರುದೇವ, ನೀವು ಹೋದಾಗಿನಿಂದ ನಿಮ್ಮ ನೆನಪುಗಳು ಜೀವ ತಳೆದಿವೆ, ನನ್ನನ್ನು ಕೆಣಕುತ್ತಿವೆ. ಬದುಕಿದ್ದು ಶವದಂತೆ ಎಂಬ ಪದಕ್ಕೆ ಉದಾಹರಣೆಯಂತಾಗಿದೆ ನನ್ನ ತನುಮನ. ಸೇರಲು ನಾನು ಅಲೆಗಳಲ್ಲ, ಹರಿಯಲು ನೀರಲ್ಲ, ಆದರೆ ನನ್ನ ಮನಸ್ಸು ತಂಗಾಳಿಯಲ್ಲಿ ಲೀನವಾಗಿ ಬಿಟ್ಟಿದೆ. ನಿಮ್ಮನ್ನ ಸ್ಪರ್ಶಿಸುವುದೊಂದೇ ನನ್ನ ಬಾಳಿನ ಅಂತಿಮ ಮಹದಾಸೆ ಎಂದು ಬರೀತಾರೆ. ಇದು ಟ್ಯಾಗೋರ್ ಮತ್ತು ಒಕಾಂಪೊ ನಡುವಿನ ಪ್ರೇಮ ಪತ್ರಗಳು. ಹೀಗೆ ಪ್ರಣಯದ ಹಕ್ಕಿಗಳು ಸುಮಾರು 20 ವರ್ಷಗಳಿಗೂ ಹೆಚ್ಚು ಕಾಲ ಸಂಪರ್ಕದಲ್ಲಿದ್ದರು. ಟ್ಯಾಗೋರ್ ತಮ್ಮ ಭಾವನೆಗಳನ್ನು ಕವಿತೆಗಳ ಮೂಲಕ ವ್ಯಕ್ತಪಡಿಸಿದರು. ಒಕಾಂಪೊ ಅವುಗಳನ್ನು ಸಂಗ್ರಹಿಸಿದ ಸಾಹಿತ್ಯವನ್ನು ತಮ್ಮದೇ ಪತ್ರಿಕೆಯಾದ ಸೂರ್ನಲ್ಲಿ ಪ್ರಕಟಿಸುತ್ತಾರೆ. ಟ್ಯಾಗೋರರು 1913ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠ ಕವಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು. ಸಾಕಷ್ಟು ಅಭಿಮಾನಿಗಳು, ಭಕ್ತರು, ಸೇವಕರು ಹುಟ್ಟಿಕೊಂಡರು. ಒಕಾಂಪೊ 1930ರಲ್ಲಿ ಪ್ಯಾರಿಸ್ನಲ್ಲಿ ಟ್ಯಾಗೋರರ ವರ್ಣಚಿತ್ರಗಳ 2ನೇ ಪ್ರದರ್ಶನವನ್ನು ಆಯೋಜಿಸುತ್ತಾರೆ. ಆದರೆ ಅದುವೇ ಅವರಿಬ್ಬರ ಅಂತಿಮ ಭೇಟಿಯಾಗಿತ್ತು. ಮತ್ತೆಂದೂ ಇಬ್ಬರು ಒಬ್ಬರನ್ನೊಬ್ಬರು ಸಂದರ್ಶಿಸಲೇ ಇಲ್ಲ. ಕೇವಲ ಪತ್ರಗಳ ಮೂಲಕವೇ ಒಬ್ಬರನ್ನೊಬ್ಬರು ವಿಚಾರಿಸಿಕೊಳ್ತಿದ್ರು. ತಮ್ಮ ಪ್ರೇಮ ನಿವೇದನೆಯನ್ನ ಮಾಡಿಕೊಳ್ತಿದ್ರು. ಅದೊಂದು ಪರಿಶುದ್ಧವಾದ ಪ್ರೀತಿ ಇಬ್ಬರದ್ದು. ಬಾ ಭಾರತಕ್ಕೆ, ನನ್ನ ಭಾರತಾಂಬೆಯ ಒಡಲಲ್ಲಿ ನಿನ್ನ ನೋಡುವಾಸೆ ಎಂದು ಹಲವಾರು ಬಾರಿ ಒಕಾಂಪೊ ಅವರನ್ನ ಭಾರತಕ್ಕೆ ಆಹ್ವಾನಿಸಿದ್ರು ರವೀಂದ್ರನಾಥ ಟ್ಯಾಗೋರರು. ಆದರೆ ಸಮಯದ ಕೈಗೊಂಬೆಯಾಗಿದ್ದ ಒಕಾಂಪೊಗೆ ಅದು ಸಾಧ್ಯವೇ ಆಗಲಿಲ್ಲ. ವಿಧಿ ಮತ್ತೆಂದೂ ಈ ಜನ್ಮದಲ್ಲಿ ಅವಕಾಶವನ್ನೇ ನೀಡಲಿಲ್ಲ. ಇನ್ನು ವಿಕ್ಟೋರಿಯಾ ಒಕಾಂಪೊರವರ ಹಿನ್ನೆಲೆಯನ್ನೊಮ್ಮೆ ಗಮನಿಸಿದರೆ, ವಿಕ್ಟೋರಿಯಾ ಒಕಾಂಪೊ ಅರ್ಜೆಂಟೀನಾದ ಪ್ರಸಿದ್ಧ ಲೇಖಕಿ, ಪ್ರಬಂಧಕಾರ್ತಿ ಮತ್ತು ಸಾಹಿತಿಯಾಗಿದ್ದವರು. ಅವರು ಜನಿಸಿದ್ದು 1890ರಲ್ಲಿ ಬ್ಯೂನಸ್ ಐರಿಸ್ನಲ್ಲಿ. ಅವರ ಪೂರ್ಣ ಹೆಸರು ರೊಮಾನೋ ವಿಕ್ಟೋರಿಯಾ ಎಪಿಫಾನಿಯಾ ಒಕಾಂಪೊ. ಅಂದಿನ ಕಾಲಕ್ಕೆ ಸ್ಪ್ಯಾನಿಷ್ ಮತ್ತು ಫ್ರೆಂಚ್ ಭಾಷೆಗಳಲ್ಲಿ ಪರಿಣತಿ ಹೊಂದಿದ್ರು. ಅಲ್ಲದೆ ಸೂರ್ ಎಂಬ ಪ್ರಸಿದ್ಧ ಸಾಹಿತ್ಯ ಪತ್ರಿಕೆಯನ್ನು ಸ್ಥಾಪಿಸಿದರು. ಈ ಪತ್ರಿಕೆ ಲ್ಯಾಟಿನ್ ಅಮೆರಿಕಾದ ಸಾಹಿತ್ಯ ಮತ್ತು ಬೌದ್ಧಿಕ ಚರ್ಚೆಗಳ ಪ್ರಮುಖ ವೇದಿಕೆಯಾಗಿತ್ತು. ಅಲ್ಲದೆ ಮಹಿಳಾ ಶಿಕ್ಷಣ ಮತ್ತು ಮಹಿಳಾ ಹಕ್ಕುಗಳ ಪರವಾಗಿ ಧ್ವನಿ ಎತ್ತಿದ ಪ್ರಮುಖ ಚಿಂತಕರಲ್ಲಿ ಒಕಾಂಪೊ ಕೂಡ ಒಬ್ಬರು. 1912ರಲ್ಲಿ ಒಕಾಂಪೊ ಬರ್ನಾಂಡೋ ಡಿ ಎಸ್ಟ್ರಾಡಾ ಎಂಬುವರನ್ನ ವಿವಾಹವಾಗ್ತಾರೆ. ಆದರೆ ಅವರ ಚಿಂತನೆಗಳು ತದ್ವಿರುದ್ಧವಾಗಿದ್ದವು. ವೈವಾಹಿಕ ಜೀವನ ಸುಖ ನೀಡಲಿಲ್ಲ. ಹಾಗಾಗಿ 1920ರಲ್ಲಿ ಇಬ್ಬರೂ ಬೇರ್ಪಟ್ಟರು. ನಂತರದಲ್ಲಿ ಒಕಾಂಪೊ ತನ್ನ ಗಂಡನ ಸೋದರ ಸಂಬಂಧಿ ಹಾಗೂ ರಾಜತಾಂತ್ರಿಕನಾಗಿದ್ದ ಜೂಲಿಯನ್ ಮಾರ್ಟಿನೇಜ್ ಎಂಬಾತನೊಂದಿಗೆ ದೀರ್ಘಕಾಲದ ಸಂಬಂಧವನ್ನು ಹೊಂದಿದರು. 1920ರ ವೇಳೆಗೆ ರವೀಂದ್ರನಾಥರು ಅತಿಥಿಯಾಗಿ ಒಕಾಂಪೊ ಅವರನ್ನು ಭೇಟಿಯಾಗಿದ್ದರು. ಅಲ್ಲಿಂದ ಅವರಿಬ್ಬರ ಮನಸ್ಸು ಬೆರೆತಿತ್ತು. ಅವರಿಬ್ಬರ ಭೇಟಿಯ ಕಥೆಯನ್ನು ಥಿಂಕಿಂಗ್ ಆಫ್ ಹಿಮ್ ಎಂಬ ಶೀರ್ಷಿಕೆಯಡಿ ಮೇ 8, 2022ರಂದು ಅರ್ಜೆಂಟೀನಾ ಭಾಷೆಯಲ್ಲಿ ಸಿನಿಮಾ ಬಿಡುಗಡೆ ಮಾಡಲಾಯಿತು. ಅಲ್ಲದೆ ಭಾರತದಲ್ಲೂ ಖ್ಯಾತ ನಿರ್ದೇಶಕ ಸೂರಜ್ ಕುಮಾರ್ ಕೂಡ ನಿರ್ಮಿಸಿದ್ದಾರೆ. ಇದರಲ್ಲಿ ರೈಮಾ ಸೇನ್ ಮತ್ತು ಹೆಕ್ಟರ್ ಬೋರ್ಡೋನಿ ನಟಿಸಿದ್ದಾರೆ. ಟ್ಯಾಗೋರರು ಮತ್ತು ಒಕಾಂಪೊ ಭೇಟಿಯಾದಾಗ ಟ್ಯಾಗೋರರಿಗೆ 63 ವರ್ಷ, ಒಕಾಂಪೊಗೆ 34 ವರ್ಷ ವಯಸ್ಸಾಗಿತ್ತು. ಹೀಗೆ ವಿಕ್ಟೋರಿಯಾ ಒಕಾಂಪೊ 1979ರಲ್ಲಿ ಬ್ಯೂನಸ್ ಐರಿಸ್ನಲ್ಲಿ ನಿಧನರಾದರು. ಬ್ಯೂನಸ್ ಐರಿಸ್ನ ಲಾ ರೊಕೊಲೇಟಾ ಸ್ಮಶಾನದಲ್ಲಿ ಸಮಾಧಿ ಮಾಡಲಾಯಿತು. ಹೀಗೆ ಪ್ರೇಮ ಕಥೆಯೊಂದು ಅಜರಾಮರವಾಯಿತು. ಪರಿಶುದ್ಧ ಪ್ರೀತಿಗೆ ವಯಸ್ಸಿನ ಅಂತರವಿಲ್ಲ ಅನ್ನೋದಕ್ಕೆ ಇದು ಕೂಡ ನಿದರ್ಶನವೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.